ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಈ ವಿಡಿಯೋದಲ್ಲಿ ನಾನು ಡಿಫಾಲ್ಟ್ ಡಾಟಾ ಪಾತ್ನ ಹೇಗೆ ಸೆಟಪ್ ಮಾಡಬೇಕು ಟ್ಯಾಲಿಲಿ ಅಂತ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಟ್ಯಾಲಿನ ಓಪನ್ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ಲಿಕ್ ಮಾಡಿದ್ರೆ ಟ್ಯಾಲಿ ಓಪನ್ ಆಗುತ್ತೆ. ನೋಡ್ಬೋದು, ಇವಾಗ ಟ್ಯಾಲಿ ಓಪನ್ ಆಯ್ತು. ನಾವು ಇರೋ ಸ್ಕ್ರೀನು ಗೇಟ್ವೇ ಆಫ್ ಟ್ಯಾಲಿ. ಇಲ್ಲಿ ನೋಡ್ಬೋದು ಕಂಪನಿ ಗ್ರೋತ್ ಪಾರ್ಟ್ನರ್ಸ್ ಕನ್ನಡ ಡೆಮೋ ಅಂತ ಆಟೋಮೆಟಿಕ್ ಆಗಿ ಬಂತು. ನಾನು ಟ್ಯಾಲಿ ಓಪನ್ ಮಾಡಿದಾಗ ಯಾವುದೇ ಕಂಪ್ನಿನ ನಾನು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ. ಈ ರೀತಿ ಆಟೋಮೆಟಿಕ್ ಆಗಿ ಸೆಟ್ ಮಾಡ್ಕೋಬೇಕು ಅಂತ ಅಂದ್ರೆ ಯಾವ ರೀತಿ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತೀನಿ. ಮೊದಲನೇದಾಗಿ ವೈಡ್ ಡೇಟಾ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಗೆ ಡೇಟಾ ಪಾತ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕಂಪನಿ ಡೇಟಾ ಪಾತ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಗೆ ಕಂಪನಿದು ಡೇಟಾ ಪಾತ್ ಎಲ್ಲಿದೆ ಆ ಪಾತ್ನ ನಾವು ಅಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಪೇಸ್ಟ್ ಮಾಡಿದ್ರೆ ನಮ್ಗೆ ಆ ಕಂಪನಿದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಟ್ಯಾಲಿಲಿ. ಸೊ ಹಾಗೆ ಕಂಪನಿ ಬ್ಯಾಕಪ್ ಪಾತ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ದು ಕಂಪನಿ ಬ್ಯಾಕಪ್ ಯಾವ ಪಾತ್ ನಲ್ಲಿ ಆಗ್ಬೇಕು, ಯಾವ ಫೋಲ್ಡರ್ ನಲ್ಲಿ ಆಗ್ಬೇಕು ಅಂತ ಹೇಳಿ ಆ ಪಾತ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಾವು ಪೇಸ್ಟ್ ಮಾಡ್ಬೇಕಾಗತ್ತೆ. ಹಾಗೆ ನೋಡ್ಬೋದು ಇಲ್ಲಿ ಸೆಲೆಕ್ಟ್ ಫ್ರಮ್ ಡ್ರೈವ್ ಅಂತ ಇದೆ, ಇದ್ರ ಮೂಲಕನೂ ನಾವು ಕ್ಲಿಕ್ ಮಾಡ್ಕೊಂಡು ಬ್ಯಾಕಪ್ ಎಲ್ಲ ಆಗ್ಬೇಕು ಅಂತ ಹೇಳಿ ನಾವು ಪಾತ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತೋರಿಸ್ಕೊಟ್ವಿ ಯಾವ ರೀತಿ ಆಟೋಮೆಟಿಕ್ ಆಗಿ ಕಂಪನಿ ಸೆಲೆಕ್ಟ್ ಆಗ್ಬೇಕು. ನಾವು ಯಾವುದೇ ರೀತಿ ಕಂಪನಿ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಂಪನಿ ಟ್ಯಾಲಿಲಿ ಓಪನ್ ಆಗ್ಬೇಕು ಅಂತ. ಇದ್ರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಆಫೀಸ್ ನಂಬರ್ ಇದೆ, ಕಾಲ್ ಮಾಡಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಥ್ಯಾಂಕ್ ಯು.